ಇನ್ನು ರಾಜಭವನಕ್ಕೆ ಸಂಜೆ 5 ಗಂಟೆಗೆ ಆರ್ ಅಶೋಕ್ ಅವರು ಭೇಟಿ ಕೊಡ್ತಾರೆ. ಅವರ ಜೊತೆಗೆ ಇನ್ನೊಂದಿಷ್ಟು ಜನ ಹಲವು ನಾಯಕರು ಕೂಡ ಹೋಗ್ತಾರೆ. ಈ ಸಂಬಂಧ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅವರು? ಡೀಟೇಲ್ಸ್ ಬರ್ತಾ ಇದೆ. ಸಿಟಿ ರವಿ ವಿಚಾರಕ್ಕೆ ರಾಜ್ಯಪಾಲರ ಭೇಟಿ ಮಾಡ್ತಾ ಇದ್ದೀವಿ ನಾವು ಸಂಜೆ 5 ಗಂಟೆಗೆ. ಸರ್ಕಾರದ ನಡೆಯಿಂದ ಹಲವರಿಗೆ ಬೇಸರ ಆಗಿದೆ. ಈ ವಿಚಾರಕ್ಕೆ ಅಂತ್ಯ ಹಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಈ ರೀತಿ ರಿಯಾಕ್ಟ್ ಮಾಡಿದ್ರು. ಅಪಮಾನಿಸಿದ್ವಿ, CID ಕೊಡ್ತೀವಿ, ಏನೇನೋ ಮಾಡ್ತೀರಂತ ಮಾಡ್ರಿ, ಏನಾಗಿದೆ ಅದರಿಂದ? ಆದ್ರೆ ಇಷ್ಟೊಂದು ಇದನ್ನು ಬೆಳೆಸ್ಕೊಂಡು ಹೋಗೋದು ಅದರ ಉದ್ದೇಶ ಏನು? ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು. ಅವರಿಗೆ ಅಪಮಾನ ಮಾಡಿದ್ದೀರಿ, ಅವರ ನಡತೆ ನಮಗೆ ಇಡಿಸಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಿರಿ, ಉಪಮುಖ್ಯಮಂತ್ರಿಗಳು ಹೇಳಿದಿರಿ. ಆದ್ರಿಂದ ನೀದು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು, ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು, ಆ ಕಾರಣದಿಂದ ಕ್ಷಮೆನೂ ಕೇಳಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೀವಿ. CID ಕೊಡ್ತೀವಿ, ಏನೇನೋ ಮಾಡ್ತೀರಂತ ಮಾಡ್ರಿ, ಏನಾಗಿದೆ ಅದರಿಂದ? ಅವರನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅವರಿಲ್ಲ, ನಾವೆಲ್ಲ ಹೋಗ್ತೀವಿ. 5 ಗಂಟೆಗೆ ರಾಜಭವನ ಹೋಗ್ತಾರೆ, ಅವೆಲ್ಲ ಹೋಗ್ತಿದ್ದೀರಾ? ಮತ್ತೆ ಏನ್ ದೂರ ಕೊಡ್ಬೇಕು?